Good morning dear ones. Welcome to day 28. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. In my last class we have already discussed that under the diagrammatical presentation geometrical already over. Then second one is a frequency diagram. Under the frequency diagram, histogram and frequency polygon we have already discussed. Today's class I am going to discuss two more important concept or two more important diagram under the frequency diagram. One is a frequency curve and last one is a Ogive, and later we will discuss last concept of this chapter is a arithmetic line diagram. ಈಗಾಗಲೇ ನಾವು ಆ ರೇಖಾಚಿತ್ರದ ನಿರೂಪಣೆಯಲ್ಲಿ ಮೂರು ತರಹದ ರೇಖಾಚಿತ್ರಗಳು ಬರ್ತವೆ ಅನ್ನೋದನ್ನು ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಅದರಲ್ಲಿ ಈಗಾಗಲೇ ನಾವು ಜ್ಯಾಮಿತೀಯ ಚಿತ್ರಗಳನ್ನು ಮುಗಿಸಿದ್ದೀವಿ ಮತ್ತು ಈ ಒಂದು ಆವೃತ್ತಿಯ ರೇಖಾಚಿತ್ರದಲ್ಲಿ ಈಗಾಗಲೇ ಎರಡುಗಳನ್ನು ನಾನು ಈಗಾಗಲೇ ಏನು ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ. ಮೊದಲನೇದಾಗಿ ಆಯತ ಚಿತ್ರ, ಆಮೇಲೆ ಫ್ರೀಕ್ವೆನ್ಸಿ ಪೊಲಿಗಾನ್ ಆವೃತ್ತಿ ಬಹುಭುಜ ಎಂಬುದನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ. ಅದನ್ನು ಯಾವ ರೀತಿ ಡ್ರಾ ಮಾಡಬೇಕು, ಹಾಗಂದ್ರೆ ಏನು ಅನ್ನೋ ಪರಿಕಲ್ಪನೆಗಳನ್ನು ನೋಡಿದ್ದೀವಿ. ಇದನ್ನು ಬಿಟ್ಟು ಇನ್ನೆರಡು ಕೂಡ ನಮಗೆ ಬರ್ತಾ ಇದ್ದಾವೆ. ಮೂರನೇದಾಗಿ ಬರುವಂಥದ್ದು ನಮಗೆ ಫ್ರೀಕ್ವೆನ್ಸಿ ಕರ್ವ್ ಆವೃತ್ತಿ ರೇಖೆ. ಅದಾದಮೇಲೆ ಬರುವಂಥದ್ದು ಏನು ಬರ್ತಾ ಇದೆ ನಮಗೆ ಓಗಿವ್ ಅಥವಾ ಚೂಪು ಚಾವಣಿ ಅಂತ ಅದನ್ನು ಕರಿತಾ ಇದ್ದೀವಿ. ಅವೆರಡನ್ನು ಇವತ್ತು ನಾವು ನೋಡುವಂಥ, ಅದರ ಜೊತೆಗೆ ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್ ಕೊನೆಯದಾಗಿ ಬರುವಂಥ ಒಂದು ಪರಿಕಲ್ಪನೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ ಇವತ್ತು ಆ ಒಂದು ಫ್ರೀಕ್ವೆನ್ಸಿ ಡಯಾಗ್ರಾಮ್ ಅಲ್ಲೇ ಮೂರನೇದಾಗಿ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಕರ್ವ್. ಫ್ರೀಕ್ವೆನ್ಸಿ ಕರ್ವ್ ಕನ್ನಡದಲ್ಲಿ ಇದಕ್ಕೆ ನಾವೇನಂತ ಕರಿಬಹುದ್ರಿ, ಆವೃತ್ತಿ ರೇಖೆ. ಓಕೆ, ಹಿಯರ್ ಏನಪ್ಪ ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ ಕರ್ವ್? ಫ್ರೀಕ್ವೆನ್ಸಿ ಕರ್ವ್ ಈಸ್ ಅ ನಥಿಂಗ್ ಬಟ್ is a frequency curve. Okay, frequency curve is obtained by drawing a free hand. This is very important. Drawing a free hand curve from frequency polygon as possible, closely as possible. ಏನಂತ ಹೇಳ್ತಾ ಇದ್ದಾರೆ ಅವರು? ಫ್ರೀಕ್ವೆನ್ಸಿ ಕರ್ವ್ ಇಸ್ obtained by drawing a free hand. This point is very important here. Frequency curve is obtained by drawing a free hand from frequency polygon. It means from the frequency polygon only we will get the free hand drawing, and as much as is closely as to the possible near to the that frequency polygon only we have the frequency curve, that will be the free hand curve. There is no scale will be needed, there is no instrument will be needed from drawing this frequency curve. It will be the free hand. So sometimes you heard about the free hand rangoli competition, right? It means there is no instrument will be needed for that drawing. Especially ಇಲ್ಲಿ ಏನು ಹೇಳ್ತಿದ್ದಾರೆ ಅವರು, ಆವೃತ್ತಿ ಬಹುಭುಜಾಕೃತಿಯಿಂದ, ಅರ್ಥ ಆಯ್ತಲ್ಲ, ಆವೃತ್ತಿ ಬಹುಭುಜಾಕೃತಿಯಿಂದ ತುಂಬಾ ಹತ್ತಿರದಿಂದ ಹಾದು ಹೋಗುವಂತಹ ಒಂದು ರೇಖೆಯನ್ನ ಏನಂತ ಕರಿಬಹುದಾಗಿದೆ? ನಾನು ಆವೃತ್ತಿ ರೇಖೆ ಅಂತ ಕರಿಬಹುದಾಗಿದೆ. ಕನ್ನಡದಲ್ಲಿ ಏನಂತ ಬರೀಬಹುದ್ರಿ ಇದನ್ನ? ಆವೃತ್ತಿ ಬಹುಭುಜಾಕೃತಿಯಿಂದ, ಆವೃತ್ತಿ ಬಹುಭುಜಾಕೃತಿಯಿಂದ ಸಮೀಪದಲ್ಲಿ ಹಾದು ಹೋಗುವ ಸರಳ ಆವೃತ್ತಿ ರೇಖೆಯನ್ನ
ಆವೃತ್ತಿ ರೇಖೆಯನ್ನು ಏನಂತ ಕರಿಬಹುದ್ರಿ? ನಾನು ಆವೃತ್ತಿ ರೇಖೆ ಅಂತ ಕರೀತಾ ಇದ್ದೀವಿ. ಆವೃತ್ತಿ ರೇಖೆ ಎನ್ನುವರು. ಅಂದರೆ ಇದನ್ನ ಯಾವುದರಿಂದ ಪಡ್ಕೋತಾ ಇದ್ವಿ? ನಾವು ಆವೃತ್ತಿ ಬಹುಭುಜಾಕೃತಿಯಿಂದನೇ ಪಡ್ಕೋತಾ ಇದ್ದೀವಿ. ಆವೃತ್ತಿ ಬಹುಭುಜಾಕೃತಿಯಿಂದ ಸಮೀಪದಲ್ಲಿ ಹಾದು ಹೋಗುವ ಒಂದು ಸರಳ ಆವೃತ್ತಿ ರೇಖೆಯನ್ನು ಏನಂತ ಕರೀತಾ ಇದ್ದೀವಿ? ಆವೃತ್ತಿ ರೇಖೆ ಅಂತ ಕರೀತಾ ಇದ್ದೀವಿ. ಇದನ್ನ ನಾವು ಯಾವುದೇ ರೀತಿಯ ಉಪಕರಣಗಳನ್ನು ಬಳಸಿಕೊಂಡು ಹಾಕುವಂತ ಅಗತ್ಯ ಇಲ್ಲ. ಸರಳವಾಗಿ ಫ್ರೀ ಹ್ಯಾಂಡ್ ಅಂತ ಕರಿತೀವಿ, ಕೈಯಿಂದನೇ ಹಾಕುವಂತ, ಸರಳವಾಗಿ ಬರಿಬಹುದಾಗಿತ್ತು. ಆವೃತ್ತಿ ಬಹುಭುಜಾಕೃತಿಯ ಸಮೀಪದಲ್ಲಿ ಹಾದು ಹೋಗುವ ಸರಳವಾಗಿ ಕೈಯಿಂದ ರಚಿಸುವ ಒಂದು ಆವೃತ್ತಿ ರೇಖೆಯನ್ನ ಏನಂತ ಕರಿಬಹುದಾಗಿದೆ? ನಾನು ಆವೃತ್ತಿ ರೇಖೆ ಅಂತ ಕರಿಬಹುದು. ಅಥವಾ ಒಂದು ರೇಖೆಯನ್ನ, ಆವೃತ್ತಿ ಬದಲಾಗಿ ಏನ್ ಬರ್ರಿ, ಒಂದು ರೇಖೆಯನ್ನ ಏನಂತ ಕರಿಬಹುದಾಗಿದೆ? ಆವೃತ್ತಿ ರೇಖೆ ಅಂತ ಕರಿಬಹುದು. ಡೆಫಿನಿಷನ್ ಒಂದ್ಸಲ ಹೇಳ್ತಾ ಇದ್ದೀನಿ. ಆವೃತ್ತಿ ಬಹುಭುಜಾಕೃತಿಯಿಂದ ಸಮೀಪದಲ್ಲಿ ಹಾದು ಹೋಗುವ ಒಂದು ಸರಳವಾಗಿ ಕೈಯಿಂದ ರಚಿಸುವ ರೇಖೆಯನ್ನು ಏನಂತ ಕರಿಬಹುದಾಗಿದೆ? ಆವೃತ್ತಿ ರೇಖೆ ಅಂತ ಕರಿಬಹುದಾಗಿದೆ. ಇಸ್ ಇಟ್ ಕ್ಲಿಯರ್? ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ ಕರ್ವ್? ಫ್ರೀಕ್ವೆನ್ಸಿ ಕರ್ವ್ ಇಸ್ obtained by the drawing a free hand curve from frequency polygon closely as possible. Is it clear? ಸೊ ಅದನ್ನು ಡಯಾಗ್ರಾಮೆಟಿಕಲಿ ಯಾವ ರೀತಿ ತೋರಿಸ್ಕೊಡ್ಬೋದು? ನಾನು ಸಿಂಪಲ್ ಆಗಿ ರಫ್ ಡಯಾಗ್ರಾಮ್ ಹಾಕ್ತೀನಿ, ನೀವು ಟೆಕ್ಸ್ಟ್ ಬುಕ್ ಅನ್ನು ರೆಫರ್ ಮಾಡ್ಬೋದು. ಗೋ ಆ್ಯಂಡ್ ಚೆಕ್ ಯುವರ್ ಟೆಕ್ಸ್ಟ್ ಬುಕ್. ಕ್ಯಾನ್ ಐ ರಬ್ ದಿಸ್? ಇದನ್ನು ಅಳಿಸ್ಬೋದಲ್ಲ? ಅಂದರೆ ನಿಮಗೆ ಡಯಾಗ್ರಾಮ್ ಆಗಿ ಈಸಿಯಾಗಿ ಅರ್ಥ ಆಗುವಂಥದ್ದು. ಸ್ವಲ್ಪ ದೊಡ್ಡದಾಗಿ ಹಾಕಿದರೆ ಗೊತ್ತಾಗ್ಬಿಡುತ್ತೆ. ಸೊ ಜಸ್ಟ್ ಕಂಪೇರ್ yesterday class. It means a day 27. In that class we already draw frequency polygon diagram, right? So what is the shape of frequency polygon diagram? ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಆವೃತ್ತಿ ಬಹುಭುಜ ರೇಖೆಯನ್ನು ಏನು ಮಾಡಿದ್ದೀವಿ? ಚಿತ್ರಿಸಿದ್ದೀವಿ. ಒನ್ ಸೈಡ್ ವಿಲ್ ಬಿ ದಿ ವೇಜ್ ಅರ್ನರ್ಸ್, ಕೂಲಿಯನ್ನು ಗಳಿಸುವಂಥವ್ರು. ಒನ್ ಸೈಡ್ ವಿಲ್ ಬಿ ದಿ ವೇಜ್ ರೇಟ್. ಸೊ ಸಿಂಪಲ್ ಆಗಿ ಹೇಳೋದಾದರೆ 10, 20, 30, 40, 50, 60, 70, 80, 90, 20, 100, 110, 120. ಯಾಕಂದರೆ ಲಾಸ್ಟ್ ಅನ್ಸಿಷ್ಟು 120 ಇರುವಂಥದ್ದು ನಮಗೆ. 1114, 19.5 ಬರ್ತಿತ್ತಲ್ಲ. ಸೊ 10, 20, 30, 40, 50, 60, 70, 80, 90, 100, 110 and 120. One side wage earners we have 2, 4, 6, 8, 10, 12, 14, right? So 2, 4, 6, 8, 10, 12, last one is a 14. So it will start from 45 point. ಅಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನನಗೆ 44 ಪಾಯಿಂಟ್ ಸಮಥಿಂಗ್. ಅಲ್ಲಿಂದ ನನಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ಕರ್ವ್ ಏನಾಗಿತ್ತು? ಸ್ಟಾರ್ಟ್ ಆಗಿತ್ತು. ಇಟ್ ಮೀನ್ಸ್ ಫ್ರಮ್ ಹಿಯರ್ ಯಾವ ರೀತಿ ಬಂದಿತ್ತು? ಅದು ಈ ರೀತಿ ಬಂದ್ಕೊಂಡು 13 ಇಲ್ಲಿ ಬರ್ತಾ ಇತ್ತು. ಹಿಂಗೆ ಇಳ್ಕೊಂಬಂದು ಏನಾಗಿತ್ತು? ಇಲ್ಲಿ ಟಚ್ ಆಗಿರುವಂಥದ್ದು. ಇದೇನಾಗಿತ್ತು? ನನಗೆ ಜಸ್ಟ್ ರಫ್ ಆಗಿ ನಾನು ಏನು ಮಾಡ್ತಾ ಇದ್ದೀನಿ? ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಅದು ಆಲ್ಮೋಸ್ಟು ಸ್ವಲ್ಪ ಇಲ್ಲಿ ಏನೋ ಹಿಂಗೆ ಕೆಳಗಡೆ ಬಂದು ಮತ್ತೆ ಈ ಥರ ಮೇಲ್ಗಡೆ ಹೋಗಿರುವಂಥದ್ದು. ಸೊ ವಾಟ್ ಎವರ್ ಇಟ್ ಲುಕ್ ಲೈಕ್ ದಿಸ್ ಒನ್ಲಿ. ಫ್ರೀಕ್ವೆನ್ಸಿ ಪಾಲಿಗಾನ್ ಆಗಿತ್ತು ಇದು. ಈ ಕರ್ವ್ ಯಾವುದಾಗಿತ್ತು? ದಟ್ ವಿಲ್ ಬಿ ದಿ ಫ್ರೀಕ್ವೆನ್ಸಿ ಪಾಲಿಗಾನ್, ಆವೃತ್ತಿ ಬಹುಭುಜ. ಸೊ ಡೆಫಿನಿಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಅವರು, ಆವೃತ್ತಿ ಬಹುಭುಜಕ್ಕೆ ಸಮೀಪವಾಗಿ ಹಾದು ಹೋಗುವಂತ ಒಂದು ಸರಳವಾದ ಕೈಯಿಂದ ರಚನೆ ಆಗುವಂತ ಒಂದು ರೇಖೆ ಇಸ್ ಅ ಫ್ರೀ ಹ್ಯಾಂಡ್ ಕರ್ವ್ ಫ್ರಮ್ ದ ಫ್ರೀಕ್ವೆನ್ಸಿ ಪಾಲಿಗಾನ್ ಆಸ್ ಮಚ್ ಆಸ್ ಪಾಸಿಬಲ್, ಕ್ಲೋಸ್ಲಿ ಪಾಸಿಬಲ್ ಆಗಿರಬೇಕಂತದ್ದು. ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಇಸ್ ಅ ಡಾಟೆಡ್ ಲೈನ್. obtained we have the dotted line. ಒಂದು ಚುಕ್ಕಿಯ ಥರ ಏನು ಮಾಡ್ತಾ ಇದ್ದೀವಿ? ಆಸ್ ಮಚ್ ಆಸ್ ಆಲ್ಮೋಸ್ಟ್ ನಿಯರ್ ಟು ದಿ ಫ್ರೀಕ್ವೆನ್ಸಿ ಪಾಲಿಗಾನ್ ದಿಸ್ ಕರ್ವ್ ಈಸ್ ಕಾಲ್ಡ್ ಆಸ್ ಅ. ಈ ಒಂದು ಡಾಟೆಡ್ ಲೈನ್ ಏನಿದೆಯಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು? ಫ್ರೀಕ್ವೆನ್ಸಿ ಕರ್ವ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಕರ್ವ್, ಆವೃತ್ತಿ ರೇಖೆ ಅಂತ ಕರೆಯುವಂಥದ್ದು. ಅರ್ಥ ಆಯ್ತಲ್ಲ? ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರೀಕ್ವೆನ್ಸಿ ಕರ್ವ್? ಸೊ ವಿ ಆರ್ obtained frequency from frequency polygon only, and we are obtained again that frequency polygon from histogram. These are interlinked concept. Okay, histogram ಇಂದನೇ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ತೆಗೆದುಕೊಳ್ತಾ ಇದ್ದೀವಿ. ಈ ಫ್ರೀಕ್ವೆನ್ಸಿ ಪಾಲಿಗಾನ್ ಇಂದನೇ ನಾವು ಏನು ಮಾಡ್ತಾ ಇದ್ವಿ? ಫ್ರೀಕ್ವೆನ್ಸಿ ಕರ್ವ್ ನ ತೆಗೆದುಕೊಳ್ತಾ ಇರುವಂಥದ್ದು. ಸೊ ಫ್ರೀ ಹ್ಯಾಂಡ್ ಆಗಿ ಡಾಟೆಡ್ ಲೈನ್ಗಳನ್ನು ಏನು ರಿಪ್ರೆಸೆಂಟ್ ಮಾಡಿದ್ದೀನಲ್ಲ ಅದು ಫ್ರೀಕ್ವೆನ್ಸಿ ಕರ್ವ್ ತೋರಿಸುವಂಥದ್ದು. ಅದರ ಮೇಲ್ಗಡೆ ಇರುವಂಥದ್ದು ಫ್ರೀಕ್ವೆನ್ಸಿ ಪಾಲಿಗಾನ್. ಫ್ರೀಕ್ವೆನ್ಸಿ ಪಾಲಿಗಾನ್ ಇಲ್ಲ ಅಂತಂದರೆ ಫ್ರೀಕ್ವೆನ್ಸಿ ಕರ್ವನ್ನ ನನ್ನ ಕೈಲಿ ಏನಾಗೋದಿಲ್ಲ, ಹಾಕ್ಲಿಕ್ಕೆ ಸಾಗೋದಿಲ್ಲ. ವಿತೌಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ವಿ ಕಾಂಟ್ ಡ್ರಾ
freehand diagram like frequency curve. With the help of frequency polygon only we can draw the frequency curve here. Is it clear what is the meaning of frequency curve? ಅರ್ಥ ಆಯ್ತಲ್ಲ? 2 ಅಂಕದ ಪ್ರಶ್ನೆ ಕೇಳಬಹುದು. ಡಿಫೈನ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತಂದಾಗ ಇಸ್ ನಥಿಂಗ್ ಬಟ್ frequency curve is obtained by a freehand drawing, obtained a straight line or dotted line drawing freehand from frequency polygon, right? And it will closely as much as possible to the frequency polygon only. So ಆವೃತ್ತಿ ಬಹುಭುಜಾಕೃತಿಯಿಂದ ಆದಷ್ಟು ಸಮೀಪದಲ್ಲಿ ಹಾದು ಹೋಗುವಂತಹ ಒಂದು ಸರಳವಾದ ಕೈಯಿಂದ ರಚನೆಯಾಗುವ ರೇಖೆಯನ್ನು ಏನಂತ ಕರಿತಾ ಇದೀವಿ ನಾವು? ಆವೃತ್ತಿ ರೇಖೆ ಅಂತ ಕರಿತಾ ಇದ್ದೀವಿ. ಅರ್ಥ ಆಯ್ತಲ್ಲ ಆವೃತ್ತಿ ರೇಖೆ ಅಂತಂದ್ರೆ ಏನು? ಸೊ ನೆಕ್ಸ್ಟ್ ಒನ್ ವಿ ಹ್ಯಾವ್ ದ ಓಗಿವ್ ಕರ್ವ್. ಓಗಿ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಫ್ರೀಕ್ವೆನ್ಸಿ ಕರ್ವ್. ಓಗಿವನ್ನೇ ನಾವೇನಂತ ಕರಿತಾ ಇದೀವಿ ರೀ? ಫ್ರೀಕ್ವೆನ್ಸಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಅಂತಲೂ ಕೂಡ ಏನು ಮಾಡ್ತಾ ಇರ್ತೀವಿ? ಕರಿತಾ ಇದೀವಿ. ಹೌ is a very important 4 or 6 marks question. Sometimes they call for 6 marks also, sometimes it will be the 4 marks also. ಓಗಿವನ್ನ ಕನ್ನಡದಲ್ಲಿ ನಾವೇನಂತ ಕರಿಬಹುದಾಗಿದ್ರೆ ಓಗಿವ್ ಅಥವಾ ಚೂಪು ಚಾವಣಿ ಅಂತ ಕರಿತಾ ಇದೀವಿ. ಅದೇ ರೀತಿಯಾಗಿ ಸಂಚಿತ ಆವೃತ್ತಿ ರೇಖೆ ಅಂತಲೂ ಕೂಡ ಅದನ್ನ ಕರೀತಾರೆ. Then fourth one we have the ಓಗಿವ್. ಓಗಿವ್ curve. ಓಗಿವ್ ರೇಖೆ ಆರ್ ಚೂಪು ಚಾವಣಿ. ಚೂಪು ಚಾವಣಿ. ಓಕೆ. Is also called, it is also called cumulative frequency curve. ಇದನ್ನ ಸಂಚಿತ ಆವೃತ್ತಿ ರೇಖೆ ಅಂತಲೂ ಕೂಡ ಕರಿತಾ ಇದ್ದೀವಿ. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. 1 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಂಚಿತ ಆವೃತ್ತಿ ರೇಖೆ ಅಂತಲೂ ಸಹ ಕರೆಯುತ್ತಾರೆ. ಸಂಚಿತ ಆವೃತ್ತಿ ರೇಖೆ ಅಂತಲೂ ಸಹ ಕರೆಯುತ್ತಾರೆ, ಕೇಳ್ತಾರೆ. ಸೊ Ogive is also called dash. Ogive is also called as a cumulative frequency curve. We people already know that. What is the meaning of cumulative frequency? 1 marks question definitely. That will be the 6 marks question. Okay, very important. 6 marks question. Ogive curve. Draw the Ogive curve with the help of the table ಅಂತ ಕೇಳ್ತಾರೆ. ಪಟ್ಟಿಯ ಸಹಾಯದಿಂದ Ogive curve ಅನ್ನ ರಚನೆ ಮಾಡಿ ಅಂತ ಹೇಳಿ ಕರೀತಾರೆ. It is also called as a cumulative frequency curve. Again is a one more type of frequency diagram. ಇದು ಆವೃತ್ತಿ ರೇಖೆಯಲ್ಲಿ ಬರುವಂತಹ ಇನ್ನೊಂದು ವಿಧಾನ ಆಗಿರುವಂಥದ್ದು ಅಥವಾ ಇನ್ನೊಂದು ರೇಖಾಚಿತ್ರ ಆಗಿರುವಂಥದ್ದು. In the Ogive curve only we have 2 types of Ogive. We have 2 types of Ogive. ನಮ್ಮಲ್ಲಿ ಆ ಒಂದು ಯಾವುದ್ರಿ ಸಂಚಿತ ಆವೃತ್ತಿ ರೇಖೆಯಲ್ಲಿ 2 ರೀತಿಯಾದಂತಹ ಪ್ರಕಾರಗಳು ಬರ್ತವೆ. ದ ಫಸ್ಟ್ ಒನ್ ಈಸ್ ಅ ಲೆಸ್ ದ್ಯಾನ್ ಟೈಪ್. ಸೆಕೆಂಡ್ ಒನ್ ಈಸ್ ಅ ಮೋರ್ ದ್ಯಾನ್ ಟೈಪ್. ಮೋರ್ ದ್ಯಾನ್ ಟೈಪ್. 2 ರೀತಿಯಾದಂತಹ ಸಂಚಿತ ಆವೃತ್ತಿ ರೇಖೆಗಳು ಬರ್ತಾ ಇದ್ದಾವೆ. ಮೊದಲನೇದಾಗಿ ಕಡಿಮೆ ಅಥವಾ ಬ್ರಾಕೆಟಲ್ಲಿ ಗಿಂತ ಕಡಿಮೆ. ಎರಡನೇದಾಗಿ ಬರುವಂಥ ವಿಧಾನ ಯಾವುದು? ಹೆಚ್ಚು, ಗಿಂತ ಹೆಚ್ಚು. ಯಾವ್ದು ಬೇಕಿದ್ರು ತಗೋಬಹುದು, ಗಿಂತ ಹೆಚ್ಚು. ಈ ರೀತಿಯಾಗಿ 2 ರೀತಿಯ ಓಗಿವ್ಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಕಡಿಮೆ, ಎರಡನೇದಾಗಿ ಹೆಚ್ಚು. ಇಂಗ್ಲೀಷಲ್ಲಿ ವಿ ಹ್ಯಾವ್ ದ 2 ಟೈಪ್ಸ್ ಆಫ್ ಓಗಿವ್. 2 ರೀತಿಯಾದಂತಹ ಓಗಿವ್ಗಳು. 2 ರೀತಿಯ ಓಗಿವ್. 2 ರೀತಿಯ ಓಗಿವ್. ಅದರಲ್ಲಿ ಕಡಿಮೆ ಮತ್ತು ಹೆಚ್ಚು. 2 types of ಓಗಿವ್ we have: less than type, more than type. And one more very interesting feature of ogive is where 2 ogives are intersect each other. Where 2 ogives are intersect each other, we will get median there. And that histogram ವಿಲ್ ಗೆಟ್ ದ ಮೋಡ್ ಕಾನ್ಸೆಪ್ಟ್. ಆ ಒಂದು ಆಯತಾ ಚಿತ್ರದಲ್ಲಿ ನಮಗೆ ಬಹುಲಕ ಸಿಗ್ತಾ ಇತ್ತು. ಅದು ಟಾಪ್ ಫ್ರೀಕ್ವೆನ್ಸಿಯಲ್ಲಿ ಅಥವಾ ಅತಿ ಹೆಚ್ಚಿರುವಂಥ ಆಯತ ರೇಖೆಯಲ್ಲಿ ಮಧ್ಯವಾಗಿ ಏನು ಮಾಡ್ತಾ ಇದ್ವಿ ನಾವು? 2 ರೇಖೆಗಳನ್ನು ಜೋಡಿಸೋ ಮೂಲಕ ಮೋಡನ್ನು ಪಡ್ಕೋತಾ ಇದ್ವಿ. ಹಿಯರ್ ವೆರಿ ಇಂಟ್ರೆಸ್ಟಿಂಗ್ ಫೀಚರ್. ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಆಫ್ ಓಗಿವ್
is where two ogives are intersect each other, we obtained median. This is very important. ಎಲ್ಲಿ ಒಂದು ಆಕರ್ಷಕವಾದಂತಹ ಲಕ್ಷಣ ಯಾವುದಪ್ಪ ಅಂತಂದರೆ ಓಗಿಂದು, ಎಲ್ಲಿ ಎರಡು ಓಗಿವ್ಗಳು ಒಂದನ್ನೊಂದು ಛೇದಿಸುತ್ತವೆಯೋ ಅಲ್ಲಿ ನಮಗೆ ಮಧ್ಯಾಂಕ ದೊರೆಯುತ್ತದೆ. ಇದು ಓಗಿವ್ನ ವಿಶೇಷ ಲಕ್ಷಣವಾಗಿದೆ. If they ask for 4 marks or 6 marks question, first you have to write all these ಪಾಯಿಂಟ್ಸ್ ಇನ್ ಇಂಟ್ರೊಡಕ್ಷನ್. ಇವೆಲ್ಲವನ್ನು ಕೂಡ ನೀವು ಇಂಟ್ರೊಡಕ್ಷನಲ್ಲಿ ಬರೆದು ಆಮೇಲೆ ಟೇಬಲನ್ನು ಹಾಕೋಬೇಕಾಗುತ್ತೆ. ದೆನ್ ಯು ಮೂವ್ ಫಾರ್ ದಿ ಡಯಾಗ್ರಾಮೆಟಿಕಲ್ ಪ್ರೆಸೆಂಟೇಷನ್. ಆಮೇಲೆ ಅದನ್ನು ಏನು ಮಾಡಬೇಕಾಗುತ್ತೆ, ಡಯಾಗ್ರಾಮಲ್ಲಿ ಪ್ರೆಸೆಂಟ್ ಮಾಡುವಂಥದ್ದು. ಫಸ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಯಾಗ್ರಾಮ್. ಇದನ್ನು ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಯಾಗ್ರಾಮ್ ಅಂತಲೂ ಕೂಡ ಕರಿತಾ ಇದ್ದೀವಿ. 1 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ನಾವು ಸಂಚಿತ ಆವೃತ್ತಿ ರೇಖೆ ಅಂತಲೂ ಕೂಡ ಏನು ಮಾಡ್ತಾ ಇದ್ದೀವಿ ರೀ, ಕರೆಯುವಂಥದ್ದು. ದೆನ್ ನೆಕ್ಸ್ಟ್ ಒನ್ ಈಸ್ ವಿ ಹ್ಯಾವ್ ದ 2 ಟೈಪ್ಸ್ ಆಫ್ ಓಗಿವ್. 2 ರೀತಿಯಾದಂತಹ ಓಗಿವ್ಗಳು ನಮಗಿದ್ದಾವೆ. ಫಸ್ಟ್ ಒನ್ ಈಸ್ ಅ ಲೆಸ್ ದ್ಯಾನ್ ಟೈಪ್, ಸೆಕೆಂಡ್ ಒನ್ ಈಸ್ ಅ ಮೋರ್ ದ್ಯಾನ್ ಟೈಪ್. ಮೊದಲದಾಗಿ ಬರುವಂಥದ್ದು ಕಡಿಮೆಗಿಂತ ಕಡಿಮೆ, ಹೆಚ್ಚಿಗಿಂತ ಹೆಚ್ಚು. ದೆನ್ ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಆಫ್ ದ ಓಗಿವ್ ಈಸ್, ಏನಪ್ಪ ಅಷ್ಟು ಇಂಟ್ರೆಸ್ಟಿಂಗ್ ಅಂತಂದರೆ, ವೇರ್ ಟು ಓಗಿವ್ಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್. ಗೋ ಆ್ಯಂಡ್ ಚೆಕ್ ಯುವರ್ ಡಯಾಗ್ರಾಮ್ಸ್, ದಿ ವಿಲ್ ಗೆಟ್ ದಟ್ ಕಾನ್ಸೆಪ್ಟ್ ಕ್ಲಿಯರ್ಲಿ. ಓಕೆ, ಇದ್ರ ಜೊತೆಗೆ ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡೋದ್ರಿಂದ ಕಾನ್ಸೆಪ್ಟ್ಗಳು ತುಂಬ ಕ್ಲಿಯರ್ ಆಗಿರುವಂಥದ್ದು. ಓಕೆ, ವೇರ್ ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಆಫ್ ದ ಓಗಿವ್ ಈಸ್ ವೇರ್ ಟು ಓಗಿವ್ಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್ ವಿ ಒಬ್ಟೈನ್ಡ್ ಮೀಡಿಯನ್. ಅಲ್ಲಿ ನಮ್ಗೆ ಏನು ಸಿಗುವಂಥದ್ದು ರೀ, ಮೀಡಿಯನ್ ಸಿಗುವಂಥದ್ದು. ಎಲ್ಲಿ ಎರಡು ಓಗಿವ್ಗಳು ಒಂದನ್ನೊಂದು ಛೇದಿಸುತ್ತವೆಯೋ ಅಲ್ಲಿ ನಮಗೆ ಮಧ್ಯಾಂಕ ಎಂಬ ಪರಿಕಲ್ಪನೆ ಏನಾಗುವಂಥದ್ದು ಬರುವಂಥದ್ದು. ಇದು ಯಾವುದರ ವಿಶೇಷ ಲಕ್ಷಣ ಆಗಿದೆ, ಓಗಿವ್ನ ಒಂದು ಮಹತ್ತರವಾದ ವಿಶೇಷ ಲಕ್ಷಣವಾಗಿದೆ. ದೆನ್ ನಾವು ವಿ ಹ್ಯಾವ್ ಟು ಮೂವ್ ಫಾರ್ ದಿ ಡಯಾಗ್ರಾಮ್. ಸೊ ಡಯಾಗ್ರಾಮನ್ನು ಹಾಕೊಳ್ಳುವಂಥದ್ದು. ಸೊ ಡಯಾಗ್ರಾಮ್ ಮೂಲಕ ಫಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ಅ ಟೇಬಲ್. ಮೊದಲು ಏನು ಮಾಡಬೇಕಾಗುತ್ತೆ, ನಾವು ಟೇಬಲನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ವಿತ್ ಹೆಲ್ಪ್ ಆಫ್ ದಟ್ ಟೇಬಲ್ ವಿ ಹ್ಯಾವ್ ಟು ಡ್ರಾ ಡಯಾಗ್ರಾಮ್. ಆ ಒಂದು ಪಟ್ಟಿಯ ಸಹಾಯದಿಂದ ನಾವೇನು ಮಾಡ್ಕೋಬೇಕು, ಆ ಡಯಾಗ್ರಾಮನ್ನು ಕ್ರಿಯೇಟ್ ಮಾಡಬೇಕು. ವಿ ಹ್ಯಾವ್ ದ 3 ಡಯಾಗ್ರಾಮ್ಸ್ ಹಿಯರ್. ಇಲ್ಲಿ 3 ಡಯಾಗ್ರಾಮ್ಗಳು ಬರ್ತವೆ. ಕೇರ್ಫುಲ್ ಆಗಿ ನೋಡ್ರಿ ಯಾವ ರೀತಿ ಕ್ರಿಯೇಟ್ ಮಾಡ್ತೀನಿ ನಾನು ಅನ್ನೋದನ್ನು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ್ಯಂಡ್ ವೇರ್ ವಿ ವಿಲ್ ಗೆಟ್ ದಿ ಮೀಡಿಯನ್, ಎಲ್ಲಿ ನಮಗೆ ಮೀಡಿಯನ್ ಸಿಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಫಸ್ಟ್ ಒನ್ ಈಸ್ ಅ ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಅಂತ ಬರ್ಕೊಳ್ಳೋಣ, ಅಂಕಗಳು. ಓಕೆ, ಸೊ ಇನ್ ದ continuous classes we have here 0 to 20, 20 to 40, 40 to 60, 60 to 80, 80 to 100. This is our class. ಇವು ನಮ್ಮ ವರ್ಗಗಳು. ನೆಕ್ಸ್ಟ್ ವಿ ಹ್ಯಾವ್ ದಿ ಕಾನ್ಸೆಪ್ಟ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಸಂಖ್ಯೆ. ಸೊ ಇಲ್ಲಿ ಏನು ಮಾಡ್ತಾರೆ ಅವರು, ಇದನ್ನ ಎಕ್ಸ್ ಅಂತ ರಿಪ್ರೆಸೆಂಟ್ ಮಾಡ್ಬೋದು, ಇದನ್ನ ಎಫ್ ಅಂತ ಏನು ಮಾಡ್ಬೋದು ರೀ ಅವರು ರಿಪ್ರೆಸೆಂಟ್ ಮಾಡ್ಬೋದು. 6 ಕೊಡ್ತಾರೆ, 6, 5, 33, 14, 6, 5, 33, 14, ಲಾಸ್ಟ್ ಒನ್ ವಿಲ್ ಬಿ ದಿ 6, 14, 6. ಸೊ ಇದನ್ನು ಟೋಟಲ್ ಮಾಡಿದಾಗ ನಂಗೆ ಎಷ್ಟು ಬರುತ್ತೆ, 20, 55 and it will be the 64. Okay, first class frequency, second class frequency, third class frequency, fourth class frequency and fifth class frequency. So we already discussed, right? ಈಗಾಗಲೇ ನಾವೇನು ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. we have the 2 types of ogives. 2 ರೀತಿಯಾದಂಥ ಓಗಿಗಳು ಇದ್ದಾವೆ. ಫಸ್ಟ್ ಒನ್ ಈಸ್ ಅ ಲೆಸ್ ದ್ಯಾನ್, ಕಡಿಮೆ ಗಿಂತ ಕಡಿಮೆ. ಸೆಕೆಂಡ್ ಒನ್ ವಿ ಹ್ಯಾವ್ ದ ಮೋರ್ ದ್ಯಾನ್, ಹೆಚ್ಚು ಗಿಂತ ಹೆಚ್ಚು. ಸೊ ಹೌ ಯು ಕ್ಯಾಲ್ಕುಲೇಟ್? ಸೊ ಇನ್ ದ ಮೀಡಿಯನ್
ಹೌ ಯು ಕ್ಯಾಲ್ಕುಲೇಟ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನಿಮಗೆ ಮಧ್ಯಾಂಕ ಒಂದು ಪರಿಕಲ್ಪನೆ ಬರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ, ಅಥವಾ ಈಗ ನೆಕ್ಸ್ಟ್ ಎಕನಾಮಿಕ್ಸ್ ಅಲ್ಲಿ ಕೂಡ ಬರುತ್ತೆ, ಫೈಂಡ್ ಔಟ್ ದ ಮೀಡಿಯನ್ ಅಂತಂದಾಗ ಆ ಫ್ರೀಕ್ವೆನ್ಸಿಗಳನ್ನ ನಾವೇನ್ ಮಾಡಬೇಕು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಜಸ್ಟ್ ವಿ ಆಡ್ ದ ಫ್ರೀಕ್ವೆನ್ಸೀಸ್ ವಿಲ್ ಗೆಟ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನಾವು ಒಂದೊಂದಾಗೆ ಫ್ರೀಕ್ವೆನ್ಸಿಗಳನ್ನ ಆ್ಯಡ್ ಮಾಡ್ತಾ ಹೋದ್ರೆ ನಮ್ಗೆ ಏನು ಸಿಗುವಂಥದ್ದು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿಗುವಂಥದ್ದು. ಹಿಯರ್ ವಿ ಹ್ಯಾವ್ ಮಾರ್ಕ್ಸ್ and we have the number of student. Now I have to find out the cumulative frequency. Under that we have the two types, one is a less than, one is a more than. First one is a less than, ಯಾವ ರೀತಿ ಕಂಡುಹಿಡಿತೀವಿ ನಾವು, 6 plus 5 ಕ್ಲಿಯರ್ ಆಗಿದೆ ನೋಡ್ರಿ. 6 plus 5 how much, it will be the 11, right? 11 plus 33 ಎಷ್ಟಾಗುತ್ತೆ? 44 plus 14 it will be the 58. I am not wrong, okay? 58 plus 6 it will be the 64. The both are tally here. ಎರಡು ಕೂಡ ಕರೆಕ್ಟ್ ಆಯ್ತಲ್ಲ, ಟೋಟಲ್ ಕೂಡ 64 ಇದೆ, end of the number will be the 64. This is called your cumulative frequency in less than. Cumulative frequency ಕಂಡುಹಿಡಬೇಕಾದ ಲೆಸ್ ದ್ಯಾನ್ ಅಲ್ಲಿ ಈ ರೀತಿ ಬರುತ್ತೆ. And keep in your mind, less than concept or less than type of the cumulative frequency are never decrease, okay? Less than frequency type is never be decrease, more than frequency are never be increase. So ಕಡಿಮೆ ಇರುವಂತಹ ಒಂದು ಸಂಚಿತ ಆವೃತ್ತಿಗಳು ಯಾವತ್ತೂ ಕೂಡ ಏನಾಗೋದಿಲ್ಲ, ಕಡಿಮೆ ಆಗೋದಿಲ್ಲ, ಇವು ಯಾವತ್ತೂ ಕೂಡ ಏನಾಗೋದಿಲ್ಲ, ಹೆಚ್ಚಿಗೆ ಆಗೋದಿಲ್ಲ ಅಥವಾ ಏರಿಕೆ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಲೆಸ್ ದ್ಯಾನ್ ಹೆಂಗೆ ಕಂಡುಹಿಡಿದು ಅಂತ ಗೊತ್ತಾಯ್ತಲ್ಲ. 6ಗೆ 6 ಅನ್ನು ಹಟ್ಕೊಂಡ್ವಿ. 6 plus 5 11 plus 33 44 ಬರುವಂಥದ್ದು. 44ಗೆ 14 ಪ್ಲಸ್ ಮಾಡ್ತೀನಿ, 58 ಬರುತ್ತೆ. 58ಕ್ಕೆ 6 ಪ್ಲಸ್ ಮಾಡ್ತೀನಿ, 64 ಬರುತ್ತೆ. ಎರಡು ಕೂಡ ಏನಾಗುವಂಥದ್ದು, ಟ್ಯಾಲಿ ಆಗುವಂಥದ್ದು. ಈ 64 ಅನ್ನೇ ಮೊದಲಿಲ್ಲಿ ಇಟ್ಕೊಂಡ್ಬಿಡ್ಬೇಕು ಮೋರ್ ದ್ಯಾನ್ ಅಲ್ಲಿ. 64 ಅನ್ನು ಡೈರೆಕ್ಟ್ ಆಗಿ, ಮೋರ್ ದ್ಯಾನ್ ಅಂತಂದ್ರೆ ಅತಿ ಹೆಚ್ಚು ಸಂಖ್ಯೆಯಿಂದ ಬರುವಂಥದ್ದು. 64 ಅನ್ನು ಡೈರೆಕ್ಟ್ ಆಗಿ ಏನ್ ಮಾಡಿದೆ ನಾನು, ಇಲ್ಲಿ ಇಟ್ಕೊಳ್ಳುವಂಥದ್ದು. ಇದೇ 64 ಇಲ್ಲಿ ಇಟ್ಕೊಂಡೆ. 64 minus 6 ಎಷ್ಟು ಬರ್ಬೇಕ್ರಿ ನನಗೆ? 58 minus 11 ಎಷ್ಟು ಬರುತ್ತೆ? ಮೊಬೈಲ್ ತಗೊಳ್ಳೋಣ ಒಂದು ನಿಮಿಷ. 64 minus 6 it will be the 1 minute. 53 next it will be the 53. ಯಾಕಂದ್ರೆ 58 ಅಲ್ಲಿ ನಾವು ಏನು ಮಾಡುವಂಥದ್ದು, 5 ಮೈನಸ್ ಮಾಡ್ತಾ ಇರ್ತೀವಿ. then it will be the 20, then it will be the 6, because 64 minus 6 58 minus 5 ಅರ್ಥ ಆಯ್ತಲ್ಲ. 64 ಹೆಂಗ್ ಬಂತು ಅಂತ ಹೇಳ್ತಿದ್ದೀನಿ. 64 minus 6 ಮಾಡಿದೆ, then 54 minus 5 ಮಾಡಿದೆ. ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. then 53 minus 33 ಮಾಡಿರುವಂಥದ್ದು. 20 minus 14 6 ಬರುವಂಥದ್ದು. ಅರ್ಥ ಆಯ್ತಲ್ಲ. ಇಲ್ಲೇನು ಮಾಡಿದೆ, ದಿಸ್ ಈಸ್ ಬೇಸ್. ಇದು ಮುಖ್ಯವಾಗಿ ಬೇಕು ನನಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬಿಡಲಿಕ್ಕೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಲಿಕ್ಕೆ ನನಗೆ ಫ್ರೀಕ್ವೆನ್ಸಿಗಳು ಬೇಕು. ನಾನು ಲೆಸ್ ದ್ಯಾನ್ ಹೇಗೆ ಮಾಡಿದೆ, ಸೇಮ್ ಆಸ್ ಇಟ್ ಈಸ್ ಇಟ್ಕೊಂಡೆ, ಪ್ಲಸ್ ಮಾಡ್ತಾ ಹೋಗ್ಬಿಟ್ಟು ನೆಕ್ಸ್ಟ್ ವ್ಯಾಲ್ಯೂಗಳನ್ನು. 6 plus 5 6 ಮತ್ತು 5 11, 11ಕ್ಕೆ 33 44 44 14 58 58 6 64. ಇದು ಲೆಸ್ ದ್ಯಾನ್, ಕಡಿಮೆ ಕಂಡುಹಿಡಿದಿರುವಂಥದ್ದು. ಮೋರ್ ದ್ಯಾನ್ ಹೆಂಗೆ ಕಂಡುಹಿಡಿತಾ ಇದ್ದೀನಿ ಅಂತಂದ್ರೆ, ಈ 64 ಅನ್ನು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ಲಿ 64 ಅನ್ನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. 64 minus 6 ಈ ಫ್ರೀಕ್ವೆನ್ಸಿ ಕಳಿಬೇಕಾಗುತ್ತೆ. 64 minus 6 ವಿಲ್ ಗೆಟ್ ದ 58. ನೆಕ್ಸ್ಟ್ ವ್ಯಾಲ್ಯೂ ಸಿಕ್ಬಿಡುತ್ತೆ ನಮಗೆ. 58 minus 5 53 minus 33 20 minus 14 will get 6. ಅರ್ಥ ಆಯ್ತಲ್ಲ. ಐ ವಿಲ್ ಗೆಟ್ ದ ಲೆಸ್ ದ್ಯಾನ್ ಆಸ್ ವೆಲ್ ಆಸ್ ದಿ ಮೋರ್ ದ್ಯಾನ್. ಇದೇ ಕಾಲಮ್ಗಳಿಗೆ ಏನು ಮಾಡ್ತಾರೆ ಅವರು, ಡಯಾಗ್ರಾಮ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಇವಾಗ ಏನು ಮಾಡೋಣ, ಇದನ್ನ ಶಾರ್ಟ್ ಆಗಿ ಸಿಂಪಲ್ ಆಗಿ ಈ ಸೈಡ್ ಬರ್ಕೊಂಡು ಡಯಾಗ್ರಾಮ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿಬಿಡೋಣ. ಓಕೆ, ಇದು ನೀವು ಸ್ಕ್ರೀನ್ಶಾಟ್ ತೊಗೊಂಡಿರಿ ಅಥವಾ ನೋಟ್ ಮಾಡ್ಕೊಂಡಿರಿ ಅಂದರೆ ನಿಮ್ಗೆ ಡಯಾಗ್ರಾಮ್ ಏನಾಗುತ್ತೆ ಈಸಿಯಾಗಿ ಅರ್ಥ ಆಗಿರುವಂಥದ್ದು. ಇಲ್ಲಿ ಶಾರ್ಟ್ ಆಗಿ ನಾನು ಸಿಂಪಲ್ ಆಗಿ ಬರ್ಕೊಂಡ್ಬಿಡ್ತೀನಿ.
ನನಗೆ ಕ್ಲಾಸ್ಗಳು ಏನಿದಾವೆ ರೀ, ಕ್ಲಾಸಸ್ ಏನಿದ್ದಾವೆ ಫಾರ್ ಎಕ್ಸಾಂಪಲ್ ಎಕ್ಸ್ 0 to 20, 20 to 40, 40 to 60, 60 to 80, 80 to 100. ಸೊ ಫ್ರೀಕ್ವೆನ್ಸಿ ಕರ್ವ್ಗಳನ್ನು ಮೊದಲು ಏನು ಮಾಡಬೇಕಾಗುತ್ತೆ, ಕಂಡುಹಿಡಿಯಬೇಕಾಗುತ್ತೆ. 6, 5, 33, 14, ಲಾಸ್ಟ್ ಒನ್ ವಿಲ್ ಬಿ ದಿ ಅಗೈನ್ 6. ಲೆಸ್ ದ್ಯಾನ್ ಹೆಂಗೆ ಕಂಡುಹಿಡಿದ್ವಿ ರೀ ನಾವು, ಈಗಾಗಲೇ ಹೇಳಿದ್ದೀನಿ. 6ಗೆ 6, 6 + 5 11, 11 + 44, 44 + 58, 50 + 6 64. ಈ 64 ಹಚ್ಕೋಬೇಕು ಮೋರ್ ದ್ಯಾನಲ್ಲಿ, ಮೋರ್ ದ್ಯಾನ್. ಸೊ 64 - 6, ರೈಟ್. 58, 58 minus, it will be the 53, 53, 33, 20, 20 - 14, it will be the 6. ಎಲ್ಲ ಕೂಡ ಏನಾದ್ರು ಇಲ್ಲಿ ಟ್ಯಾಲಿ ಆದವು. ಇಲ್ಲಿ 6 ಇದೆ, ಇಲ್ಲಿ ಕೂಡ 6 ಇದೆ. ಇದು 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 ಟ್ಯಾಲಿ ಆಗ್ಬೇಕು ನನಗೆ. 64, 64, 6, 6 ಅಂದರೆ ಕರೆಕ್ಟ್ ಇದೆ ಅಂತ ಅರ್ಥ ನಾವು ಮಾಡಿದ್ದು. ಇವಾಗ ಇದಕ್ಕೆ ನಾವೇನು ಮಾಡಬೇಕು, ಮೋರ್ ದ್ಯಾನ್ ಲೆಸ್ ದ್ಯಾನ್ ಡಯಾಗ್ರಾಮ್ ಹಾಕಬೇಕು. ಫಸ್ಟ್ ಏನು ಮಾಡೋಣ, ಲೆಸ್ ದ್ಯಾನ್ ಡಯಾಗ್ರಾಮ್ ಹಾಕೊಳ್ಳೋಣ. ಫಸ್ಟ್ ವಿಲ್ ಕ್ರಿಯೇಟ್ ದಿ ಲೆಸ್ ದ್ಯಾನ್ ಡಯಾಗ್ರಾಮ್. ಆ್ಯಕ್ಚುಲಿ ಇದಕ್ಕೆ ದೊಡ್ಡದು ಬೇಕು ಬೋರ್ಡು, ಆದಷ್ಟು ಚಿಕ್ಕದಾಗೆ ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, 2 ರೀತಿ ಡಯಾಗ್ರಾಮ್ಗಳು ಬರ್ತವೆ. ರಫ್ ಆಗಿ ಬಿಡಿಸ್ತೀನಿ. ಐ ಹೋಪ್ ಇಟ್ ಇಸ್ ವಿಸಿಬಲ್ ಟು ಯು, ರೈಟ್? ಓಕೆ, ನೋಡೋಣ, ಆದಷ್ಟು ಸಾಧ್ಯ ಇದರಲ್ಲಿ ಇಡಿಸ್ಲಿಕ್ಕೆ ಟ್ರೈ ಮಾಡೋಣ. Here we plot on the OX axis will be the classes, okay, 0 to 20, 20 to 40, and in the OY axis less than once we present, in the more than we present more than. It means a cumulative frequency we present here. So first class 0 to 20, 20 to 40, 40 to 60, 60 to 80, 80 to 100. Okay. Next we have the highest frequency will be the 64 we have. ಅಂದರೆ 64 ವರ್ಗೂ ಕೂಡ ನಾನು ಏನು ಮಾಡಬೇಕಾಗುತ್ತೆ, ಇವಾಗ ಬರ್ಕೋಬೇಕಾಗತ್ತೆ. ಸೊ ದೆನ್ 5, 10, 15, 20, 25, 30, 35, 40, 45, 50, 55, 60. 64 is highest, right? Then 65. 5, 10, 15, 20, 25, 30, 35, 40, 45, 50, 55, 60. Because highest frequency will be the 64. Highest 64 ಇರೋದ್ರಿಂದ 65 ವರೆಗೂ ನಾನು ಏನು ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡಿರುವಂಥದ್ದು. ಫಸ್ಟ್ ವಿ ಹ್ಯಾವ್ ಟು ಡ್ರಾ ಲೆಸ್ ದ್ಯಾನ್ ಡಯಾಗ್ರಾಮ್. ಇದನ್ನು ಮಾಡಬೇಕು. 0 to 20 ಎಷ್ಟಿದೆ ರೀ, ನನಗೆ 6 ಇದೆ. 0 to 20 ಅಂತಂದರೆ 6. Here is a 5. So 6 will be the little bit will be the here, the first point. Okay. Second point, 20 to 40 it will be the 11, 40. 11 ಎಲ್ಲಿ ಬರುತ್ತೆ ನನಗೆ, ಸೊ ಹಿಯರ್ ವಿಲ್ ಬಿ ದಿ 10, ಸೊ ಇಟ್ ವಿಲ್ ಬಿ ದಿ 11. ಓಕೆ, ಸೆಕೆಂಡ್ ಪಾಯಿಂಟ್. ದೆನ್ ಥರ್ಡ್ ಒನ್ 40 to 60, 44, 44 ಇಲ್ಲಿದೆ. 45 ಅಂತಂದರೆ 44 ಏನಾಗುವಂಥದ್ದು 44, ಸೊ ಇಟ್ ವಿಲ್ ಬಿ ದಿ 60, 44. ಓಕೆ, ಫೈನ್. ನೆಕ್ಸ್ಟ್ ಒನ್, ಎಸ್ 60 to 80 it will be the 58. 58 ಎಲ್ಲಿ ಬರುತ್ತೆ ನೋಡ್ರಿ, 55 ಇಲ್ಲಿದೆ, 60 ಇಲ್ಲಿದೆ, ಅಂದರೆ ಅದ್ರ ಕೆಳಗಡೆ ಸ್ವಲ್ಪ 58. ನೆಕ್ಸ್ಟ್ 80 to 100, 64 ಇದೆ, ಹೈಯೆಸ್ಟ್ ಒನ್ 64. it will be the here. So just to join these ಪಾಯಿಂಟ್ಸ್, ಈ ಎಲ್ಲ ಪಾಯಿಂಟ್ಸ್ಗಳನ್ನು ಏನು ಮಾಡುವಂಥದ್ದು, ಜಾಯಿನ್ ಮಾಡುವಂಥದ್ದು. ಸೊ ದಿಸ್ ಈಸ್ ಕಾಲ್ಡ್ ಯುವರ್ ಲೆಸ್ ದ್ಯಾನ್. ಇದೇನ್ರಿ, ಗಿಂತ ಕಡಿಮೆ. ದಿಸ್ ಈಸ್ ಕಾಲ್ಡ್ ಯುವರ್ ಲೆಸ್ ದ್ಯಾನ್ ಡಯಾಗ್ರಾಮ್. ಈ ರೀತಿ ಬಂತು ಲೆಸ್ ದ್ಯಾನ್. ಲೈಕ್ ದಿಸ್ ಸೇಮ್ ವೇ ವಿ ಹ್ಯಾವ್ ಟು ಡ್ರಾ ಮೋರ್ ದ್ಯಾನ್ ಆಲ್ಸೋ. ಇದೇ ರೀತಿಯಾಗಿ ಏನು ಮಾಡಬೇಕಾಗುತ್ತೆ, ಮೋರ್ ದ್ಯಾನ್ ಕೂಡ ರಿಪ್ರೆಸೆಂಟ್ ಮಾಡಬೇಕು. ಸೊ ಮೋರ್ ದ್ಯಾನ್ ಕೂಡ ರಿಪ್ರೆಸೆಂಟ್ ಮಾಡೋದಾದ್ರೆ ಇಲ್ಲಿ ಕೂಡ ನಾವು 65 ವರೆಗೂ ಕೂಡ ಡೇಟಾಸ್ಗಳನ್ನ ಹಾಕೋಬೇಕು. 5, 10, 15, 20, 25, 30, 35, 40, 45, 50, 55, 60, 65, right? 5, 10, 15,
20, 25, 30, 35, 40, 45, 50, 55, 60 and 65. Here is we have the 5 classes 0 to 20, 22, 40, 42, 60. So ಸ್ವಲ್ಪ ದೊಡ್ಡದಾಗಿ ಹಾಕೊಳ್ಳುವಂಥದ್ದು. Okay. We have the 5 classes here. So 0 to 20, 20 to 40, 40 to 60, 60 to 80, 80 to 100. 5 classes we have here. So more than, it means starting from the 64. ಇಲ್ಲೇ ಕೂಡ ಇದೆ ಸೇಮ್, ಇಲ್ಲಿ ನಾವು ಅದನ್ನು ಹಾಕೊಂಡಾಗ ಇಲ್ಲಿಂದನೇ ಸ್ಟಾರ್ಟ್ ಆಗಲಿ. 65 ಹಾಕೊಳ್ಳೋಣ, 64 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನಗೆ. ಸ್ವಲ್ಪ ಅಂದರೆ ಸ್ಕೇಲ್ಗಳನ್ನ ಕರೆಕ್ಟ್ ಇಟ್ಕೋಬೇಕಾಗುತ್ತೆ ನೀವು. ಫಸ್ಟ್ ಒಂದು 0 to 20 ಎಷ್ಟಿದೆ ನೋಡ್ರಿ, 0 to 20 ಮೋರ್ ದ್ಯಾನ್ ವಿಲ್ ಬಿ 64. It means 0 to 20, it will be start from here, 64, first point. It will be start from 64. Next one will be the 58, 55 ಇದೆ, just 60 ಕೆಳಗಡೆ ಬರುವಂಥದ್ದು. ಓಕೆ, ದೆನ್ 60 ಅದಕ್ಕೆ ಎಷ್ಟಿದೆ, 53 ಇದೆ. 50 he will be here, right? 50, then just 53, fine. Then 60 to 80, it will be the 20 ಬಂದಿದೆ. ಸೊ ಎಲ್ಲಿದೆ 20, ಇಲ್ಲಿರುವಂಥದ್ದು ನನಗೆ 20. Then 100, 80 to 100 it will be the 6 means 5 ಇಲ್ಲಿದೆ, it will be the here. So join these all points, ಈ ಎಲ್ಲ ಪಾಯಿಂಟ್ಗಳನ್ನು ಜಾಯಿನ್ ಮಾಡ್ರಿ. This is called more than. ಇದನ್ನೇನಂತ ಕರಿತೀವಿ ನಾವು, ಮೋರ್ ದ್ಯಾನ್ ಅಂತ ಕರೆಯುವಂಥದ್ದು, ಗಿಂತ ಹೆಚ್ಚು. Very easy. With the help of these cumulative frequencies, we have to draw both the diagrams. One is a less than, one is a more than. Now is a very interesting feature of this Ogive, when these both the Ogive curve intersect each other. ಇವು ಎರಡು Ogive curveಗಳು ಒಂದನ್ನೊಂದು ಛೇದಿಸಿದಾಗ then we opt median. ಆವಾಗ ನಮ್ಗೆ ಏನು ಸಿಗುತ್ತೆ, ಮಧ್ಯಾಂಕ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದನ್ನು ರಬ್ ಮಾಡಿ ಆ ಡಯಾಗ್ರಾಮನ್ನು ಹಾಕ್ಬಿಡ್ತೀನಿ ನೋಡ್ರಿ, ಎರಡೂ ಕೂಡ ರಫ್ ಆಗಿ ಹಾಕೊಳ್ಳುವಂಥದ್ದು. ಓಕೆ, ವೇರ್ ಲೆಸ್ ದ್ಯಾನ್ ಆ್ಯಂಡ್ ಮೋರ್ ದ್ಯಾನ್ ಬೋತ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡೂ ಕೂಡ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವೆ ಅನ್ನೋದನ್ನು ನೋಡುವಂಥದ್ದು. ನಿಮ್ಮ ಡಯಾಗ್ರಾಮಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಸುಮ್ಮನೆ ಸಿಂಪಲ್ ಆಗಿ ಹಾಕುವಂಥದ್ದು. ಹೆಂಗೆ ರಫ್ ಆಗಿ ಹೇಗೆ ಬರ್ಬೋದು ನನಗೆ ಆ ಡಯಾಗ್ರಾಮ್ ಅಂತ ಹೇಳಿ. OX ಆ್ಯಂಡ್ OI ಇಲ್ಲಿ ಕೂಡ ನಮಗೆ ಕ್ಲಾಸಸ್ ಬರ್ತವೆ. 20, 40, 60, 80, 100. ಹಿಯರ್ ಆಲ್ಸೋ ವಿ ಹ್ಯಾವ್ ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ ಬರ್ತವೆ. ಇಲ್ಲಿ ಕೂಡ ನಮ್ಗೆ ಏನು ಬರುವಂಥದ್ದು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬರುವಂಥದ್ದು. ಹೈಯೆಸ್ಟ್ ವಿಲ್ ಬಿ ದಿ ಅಗೇನ್ 65 ಹಿಯರ್, ದ ಲೋವೆಸ್ಟ್ ವಿಲ್ ಬಿ ದಿ 0. ಇಲ್ಲಿಂದ ಸ್ಟಾರ್ಟ್ ಆಗ್ತವೆ, ಇದರಿಂದ ನೀವು ಬರ್ಕೋತ ಹೋಗ್ತಾ ಇರಬೇಕು. ಇವಾಗಂತೂ ಮೊದಲು ಏನು ಹಾಕೊಳ್ರಿ, ಲೆಸ್ ದ್ಯಾನ್ ಹಾಕೊಳ್ಳುವಂಥದ್ದು. ಎಲ್ಲಾಗಿದೆ ಲೆಸ್ ದ್ಯಾನ್, ಇಲ್ಲಿಂದ 6 ಇಂದ ಸ್ಟಾರ್ಟ್ ಆಗಿದೆ, ಈ ರೀತಿ ಬಂದಿದೆ. ದೆನ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಈ ರೀತಿ ಲೆಸ್ ದ್ಯಾನ್ ಹೋಗಿರುವಂಥದ್ದು, ರೈಟ್? ಇದೇನಾಯ್ತು ನನಗೆ, ಲೆಸ್ ದ್ಯಾನ್. ಇವಾಗ ಏನು ಹಾಕೋಬೇಕು ನಾನು, ಇದಕ್ಕೆ ವಿರುದ್ಧವಾಗಿ ಮೋರ್ ದ್ಯಾನ್ ಅನ್ನೋ ಕಾನ್ಸೆಪ್ಟನ್ನು ಹಾಕೊಳ್ವಂಥದ್ದು. ಇಲ್ಲಿಂದ ಸ್ಟಾರ್ಟ್ ಆಗಿದೆ 64, ರೈಟ್? ಇನ್ನೂ ಸ್ವಲ್ಪ ಡೇ 28 ರಬ್ ಮಾಡ್ತೀನಿ ರೀ. ಸ್ವಲ್ಪ ಡೇ 28 ಇಲ್ಲಿ ಹಾಕ್ಕೊಳ್ಳೋಣ ಬೇಕಿದ್ದರೆ. ಓಕೆ, ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ಫೈನ್. 65 ಇಲ್ಲಿದೆ ಅಂದ್ಕೊಳ್ಳೋಣ. 64 ಇಲ್ಲಿಂದ ಅಂತಂತೆ ಅಂದರೆ ನಮ್ಮದು 20 ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಫಸ್ಟ್ ಪಾಯಿಂಟ್, ಮೋರ್ ದೆನ್ ಪಾಯಿಂಟ್. ಅದನ್ನು ಕೂಡ ಏನು ಮಾಡ್ತಾರವರು, ಹಿಂಗೆ ತೊಗೊಂಬಂದಿದ್ದಾರೆ. ದೆನ್ ಇಟ್ ವಿಲ್ ಬಿ ಇಂಟರ್ಸೆಕ್ಟ್ ಹಿಯರ್, ದಿಸ್ ವಿಲ್ ಬಿ ದಿ ಮೋರ್ ದ್ಯಾನ್. ಇದೇನಾಗಿದೆ, ಮೋರ್ ದ್ಯಾನ್. ಇಲ್ಲಿ ಏನಾಗಿದೆ, ಅದು ಇಂಟರ್ಸೆಕ್ಟ್ ಆಗಿರುವಂಥದ್ದು. ಅಂದರೆ 40 to 50 ಒಳಗಡೆ, 40 to 60 ಕ್ಲಾಸ್ ಒಳಗಡೆ ಏನು ಬರ್ತಾ ಇದೆ ನನಗೆ, ಮೀಡಿಯನ್ ಬರ್ತಾ ಇದೆ. ಈ ಒಂದು ಪಾಯಿಂಟ್ಗೆ ಏನಂತ ಕರಿಬೋದಾಗಿದೆ, ಮೀಡಿಯನ್. ಇದೇನಾಯ್ತು ರೀ, ಮೋರ್ ದ್ಯಾನ್ ಆಯಿತು ನನಗೆ. ಇದೇನಾಯಿತು, ಲೆಸ್ ದ್ಯಾನ್ ಆಯಿತು. ಅವು ಎರಡೂ ಕೂಡ ಹಂಗೆ ಸುಮ್ಮನೆ ರಫ್ ಆಗಿ ಹಾಕಿದ್ದೀನಿ. ನೀವು ಕರೆಕ್ಟಾಗಿ ಸ್ಕೇಲ್ ಆಗಿ ಯೂಸ್ ಮಾಡಿದ್ರೆ ಕರೆಕ್ಟ್ ಒಂದು ಪಾಯಿಂಟು 40 to 60 ಅಲ್ಲೇ ಬರುತ್ತೆ.
ಅಲ್ಲಿ ಮೇ ಬಿ ಅದು 58 ಆಗಿರ್ಬೋದು, 56 ಆಗಿರ್ಬೋದು, 55ನೇ ಆಗಿರ್ಬೋದು. ಅಲ್ಲಿ ಒಂದು ನಿಮ್ಗೊಂದು ಕ್ಲಾಸ್ ಸಿಗುತ್ತೆ, ಅದನ್ನೇ ಮೀಡಿಯನ್ ಅಂತ ಕರಿತೀವಿ ನಾವು. ಇದನ್ನು ಕರೆಕ್ಟಾಗಿ ಸ್ಕೇಲ್ ಯೂಸ್ ಮಾಡಿ, ಇದನ್ನು ಕರೆಕ್ಟಾಗಿ ಸ್ಕೇಲ್ ಯೂಸ್ ಮಾಡಿದರೆ ಎರಡು ಒಂದು ಕಡೆ ಇಂಟರ್ಸೆಕ್ಟ್ ಆಗ್ತವೆ. ಆ ಇಂಟರ್ಸೆಕ್ಟ್ ಆಗಿರುವಂಥ ಜಾಗದಲ್ಲಿ ನೀವು ಡಾಟೆಡ್ ಲೈನನ್ನು ಹಾಕೋಬೇಕು. ಅಲ್ಲಿ ನಮ್ಗೆ ಏನು ಸಿಗುತ್ತೆ? ಮಧ್ಯಾಂಕ ಸಿಗುವಂಥದ್ದು. ಇದನ್ನೇ ನಾವೇನಂತ ಕರಿತಾ ಇದ್ದೀವಿ? ಮಧ್ಯಾಂಕ. ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ಆಫ್ ಓಜಿವ್. ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಒನ್, ಅಥವಾ ಅದನ್ನು ನೋಟ್ ಮಾಡ್ಕೋತಾರೆ ಮಾಡ್ಕೊಳ್ರಿ. ಮೊದಲು ಏನು ಹಾಕಬೇಕು? ಲೆಸ್ ದ್ಯಾನ್ ಡಯಾಗ್ರಾಮ್ ಹಾಕಬೇಕು, ಆಮೇಲೆ ಮೋರ್ ದ್ಯಾನ್ ಡಯಾಗ್ರಾಮ್ ಹಾಕಬೇಕು. ಆ ಲೆಸ್ ದ್ಯಾನ್ ಮೋರ್ ದ್ಯಾನ್ ಎರಡು ಡಯಾಗ್ರಾಮ್ಗಳನ್ನು ಏನು ಮಾಡುವಂಥದ್ದು? ನಾವು ಜಾಯಿನ್ ಮಾಡುವಂಥದ್ದು. ದೆನ್ ವೇರ್ ದ ಬೋತ್ ದ ಓಜಿವ್ ಕರ್ಸ್ ಆರ್ ಇಂಟರ್ಸೆಕ್ಟ್ ಈಚ್ ಅದರ್, ಅಲ್ಲಿ ನಾವೇನು ಪಡ್ಕೋತೀವಿ? ಮೀಡಿಯನ್ ಅನ್ನು ಪಡ್ಕೊಳ್ಳುವಂಥದ್ದು. ವೆರಿ ಇಂಟ್ರೆಸ್ಟಿಂಗ್. 6 ಮಾರ್ಕ್ಸ್ 4 ಮಾರ್ಕ್ಸ್ ಕೇಳಿದ್ರೆ ಏನಿಲ್ಲ, ಜಸ್ಟ್ ಮೊದಲ ಇಂಟ್ರೊಡಕ್ಷನ್ ಅನ್ನು ಬರೀರಿ. 2 ಟೈಪ್ಸ್. ಮೊದಲನೇದ ಓಜಿವ್ಗೆ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತಲೂ ಕರಿತೀವಿ. 2 ಟೈಪ್ಸ್, ಲೆಸ್ ದ್ಯಾನ್, ಮೋರ್ ದ್ಯಾನ್. ದೆನ್ ವೆರಿ ಇಂಟ್ರೆಸ್ಟಿಂಗ್ ಇಸ್ ವಿಲ್ ಗೆಟ್ ದ ಮೀಡಿಯನ್ ಹಿಯರ್. ಸೊ ದೆನ್ ಡೈರೆಕ್ಟ್ಲಿ ಗೋ ಫಾರ್ ದ ಟೇಬಲ್. ಲೆಸ್ ದ್ಯಾನ್ ಮೋರ್ ದ್ಯಾನ್ ಕಂಡು ಹಿಡ್ಕೊಳ್ರಿ. ದೆನ್ ಇವುಗಳನ್ನು ನೀವೇ ರಚನೆ ಮಾಡುವಂಥದ್ದು. ಅರ್ಥ ಆಯ್ತಲ್ಲ? ವಾಟ್ ಈಸ್ ದ ಮೀನಿಂಗ್ ಆಫ್ ಓಗಿವ್? ವಿತ್ ದಿಸ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್, ಕೊನೆಯದಾಗಿ ಈ ಅಧ್ಯಾಯದಲ್ಲಿ ಬರುವಂಥ ಒಂದು ಪರಿಕಲ್ಪನೆ ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್. ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ಅಥವಾ ಕೇಳಿದ್ರು 4 ಅಂಕದೆ ಡ್ರಾ ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್ ಅಂತೇಳಿ ಅವರೇ ಒಂದು ಟೇಬಲ್ ಅನ್ನು ಕೊಟ್ಟು ಅದಕ್ಕೆ ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್ ಅನ್ನು ಹಾಕ್ರಿ ಅಂತ ಕೇಳಬಹುದು. ಹಂಗೂ ಕೂಡ ಕೇಳುವಂಥ ಚಾನ್ಸಸ್ ಇರುವಂಥದ್ದು. ನೋಡೋಣ ಅದು ಹೆಂಗೆ ಕ್ರಿಯೇಟ್ ಮಾಡಬೇಕು, ಹೆಂಗಿರುತ್ತೆ ಡಯಾಗ್ರಾಮ್ ಅನ್ನೋದನ್ನು ಇಲ್ಲಿ ನೋಡೋಣ. ಇವಾಗ ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್. Third type of diagram. So in the diagrammatically we have 3 problems. One is the geometric diagram, frequency diagram, third one is the arithmetic line diagram. ನಮಗೆ ಒಂದು ರೇಖಾಚಿತ್ರದ ನಿರೂಪಣೆಯಲ್ಲಿ 3 ರೀತಿಯಾದಂತಹ ರೇಖಾಚಿತ್ರಗಳು ಬಂದ್ವಿ. ಈಗಾಗಲೇ ಜ್ಯಾಮಿತಿ ನೋಡಿದ್ವಿ ಮತ್ತು ಫ್ರೀಕ್ವೆನ್ಸಿ ಆ ವೃತ್ತಿ ರೇಖೆಗಳನ್ನು ನೋಡಿದ್ವಿ. ಕೊನೆಯದಾಗಿ ಬರುವಂಥದ್ದು ಅಂಕಗಣಿತೀಯ ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್. arithmetic line diagram. ಕನ್ನಡದಲ್ಲಿ ಏನು ಕರಿತೀವಿ ಇದಕ್ಕೆ ನಾವು? ಅಂಕಗಣಿತದ ರೇಖಾಚಿತ್ರ. ಅಂಕಗಣಿತೀಯ ರೇಖಾಚಿತ್ರ ಅಥವಾ ಅಂಕಗಣಿತದ ರೇಖಾಚಿತ್ರ. ಗಣಿತೀಯ ರೇಖಾಚಿತ್ರ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್? ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಯುವರ್ 4th ಚಾಪ್ಟರ್. 4ನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆ. ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್ ಈಸ್ ಆಲ್ಸೋ ಕಾಲ್ಡ್, 1 ಅಂಕದ ಪ್ರಶ್ನೆ ಇಲ್ಲಿ ಕೂಡ ಬರುವಂಥದ್ದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಟೈಮ್ ಸಿರೀಸ್ ಗ್ರಾಫ್. ಇದನ್ನ ಏನಂತ ಕರಿತೀವಿ ನಾವು? ಟೈಮ್ ಸಿರೀಸ್ ಗ್ರಾಫ್ ಅಂತಲೂ ಕೂಡ ಏನು ಮಾಡುವಂಥದ್ದು? ಕರಿತಾ ಇರುವಂಥದ್ದು. ಅಂದರೆ ಕಾಲ ಶ್ರೇಣಿ ನಕ್ಷೆ ಅಂತಲೂ ಕೂಡ ಏನು ಮಾಡ್ತಾ ಇದ್ದಾರೆ? ಅವರು ಕರಿತಾ ಇದ್ದಾರೆ. ಇದನ್ನು ಕಾಲ ಶ್ರೇಣಿ ನಕ್ಷೆ ಅಂತಲೂ ಸಹ ಕರೆಯುತ್ತಾರೆ. This is also called as a time series graph. Definitely it will be the 1 marks question for the annual examination or your midterm or your preparatory, whatever it is. So arithmetic line diagram is also called as a time series graph. It means idanna ನಾವು ಕಾಲ ಶ್ರೇಣಿ ಅಂತಲೂ ಕೂಡ ಕರಿತೀವಿ. The time series mentioned, like it may be a hour, it may be a year, it may be a week, it may be a month, whatever it is, consider as a time series graph. ಅದು ಗಂಟೆ ಆಗಿರಬಹುದು, ವರ್ಷಗಳೇ ಆಗಿರಬಹುದು, ವಾರ ಆಗಿರಬಹುದು, ಅಥವಾ ತಿಂಗಳು ಆಗಿರಬಹುದು, ಇತ್ಯಾದಿಗಳನ್ನು ನಾವೇನಂತ ಕರೀತಾ ಇದ್ದೀವಿ? ಕಾಲ ಶ್ರೇಣಿ ನಕ್ಷೆ ಅಂತ ಕರೀತಾ ಇದ್ದೀವಿ. ಸೊ ಹಿಯರ್ in the O axis we are represent the year, month, week, day, time period we are mentioned in the OX axis. OX ಆ ಒಂದು ರೇಖೆಯಲ್ಲಿ ನಾವೇನು ಮಾಡ್ತೀವಿ? ತಿಂಗಳುಗಳನ್ನು, ವರ್ಷಗಳನ್ನು ಆಗಿರ್ಬೋದು, ವಾರಗಳನ್ನು, ದಿನಗಳನ್ನು ಏನು ಮಾಡ್ತೀವಿ? ರಿಪ್ರೆಸೆಂಟ್ ಮಾಡ್ತೀವಿ. ಇನ್ ದ OY axis we are represent the variables. ಆ OY axisಗೆ ಏನು ಮಾಡ್ತೀವಿ ನಾವು? ಚಲಕಗಳನ್ನು, ಯಾವೆಲ್ಲ ಚಲಕಗಳನ್ನು ನಾವು ತೆಗೆದುಕೊಂಡಿದ್ದೀವಿ? ಮೇ ಬಿ ಎಕ್ಸ್ಪೋರ್ಟ್, ಇಂಪೋರ್ಟ್, ಮೇಲ್, ಫೀಮೇಲ್.
So developed nation, developing nation, two country, population. Like this, we are represent the expenditure and income to whatever variables we are represent in the OY axis. ಆ OY axis ಕಲ್ಲಿ ನಾವೇನ್ ಮಾಡ್ತಾ ಇದೀವಿ, ಚಲಕಗಳನ್ನ ನಾವೇನ್ ಮಾಡ್ತಾ ಇರ್ತೀವಿ, ರಿಪ್ರೆಸೆಂಟ್ ಮಾಡ್ತಾ ಇರ್ತೀವಿ. So what is the meaning of arithmetic line diagram? Arithmetic line diagram is nothing but joining all those points, joining all those points obtained from variables is called arithmetic line diagram, is called arithmetic line diagram, ALD. So ಅಲ್ಲಿ ಇರುವಂತಹ ಚುಕ್ಕೆಗಳನ್ನು ಸೇರಿಸುವುದರ ಮೂಲಕ, ಅಲ್ಲಿ ಬರುವಂತಹ ಚುಕ್ಕೆಗಳನ್ನು ಸೇರಿಸುವುದರ ಮೂಲಕ ಏನನ್ನ ಪಡೆದುಕೊಳ್ಳಬಹುದಾಗಿದೆ, ಅಂಕಗಣಿತೀಯ ರೇಖಾಚಿತ್ರವನ್ನು ಪಡೆದುಕೊಳ್ಳಬಹುದು. ಅಂಕಗಣಿತೀಯ ರೇಖಾಚಿತ್ರವನ್ನು ನಾವೇನು ಮಾಡ್ಬೋದ್ರಿ, ಪಡೆದುಕೊಳ್ಳಬಹುದು. ಅರ್ಥ ಆಯ್ತಲ್ಲ? ಅರ್ಥಮೆಟಿಕ್ ಲೈನ್ ಡಯಾಗ್ರಾಮ್ ಇಸ್ ನಥಿಂಗ್ ಬಟ್ ಜಾಯ್ನಿಂಗ್ all those points obtained from the variables is called as a arithmetic line diagram. ಸೊ ಆ ಚಲಕದಿಂದ ಬರುವಂತಹ ಚುಕ್ಕೆಗಳನ್ನು ಸೇರಿಸುವುದರ ಮೂಲಕ ಅಂಕಗಣಿತೀಯ ರೇಖಾಚಿತ್ರವನ್ನು ನಾವೇನು ಮಾಡ್ಬೋದು, ಪಡ್ಕೋಬಹುದು. ಇನ್ ಯುವರ್ NCERT ಟೆಕ್ಸ್ಟ್ ಬುಕ್ ದೇ ಆರ್ ಪ್ರೊವೈಡೆಡ್ ಇಯರ್ 1993 to 95 till 2003 to 2004. ಈ ರೀತಿ 1993ರಿಂದ 95 ಕೊಟ್ಟಿದ್ದಾರೆ. ಕೊನೆಯವರೆಗೆ 2003ರಲ್ಲಿ ಯಾವ್ಯಾವ ವರ್ಷಗಳಲ್ಲಿ ಎಷ್ಟೆಷ್ಟು ಆಮದಾಗಿದೆ, ಎಷ್ಟೆಷ್ಟು ರಫ್ತಾಗಿದೆ, what is the value of import and what is the value of export, they are provided there. So I hope the import values are more than the export values there. ಅಲ್ಲಿ ಏನು ಮಾಡಿದಾವೆ, ನಾವು ರಫ್ತು ಮಾಡೋದಕ್ಕಿಂತ ಜಾಸ್ತಿ ಆಮದುವನ್ನೇ ಜಾಸ್ತಿ ಮಾಡ್ಕೊಂಡಿದ್ದಾವೆ ಅನ್ನೋದನ್ನ ಡಯಾಗ್ರಾಮ್ ಅನ್ನು ತೋರಿಸ್ಕೊಟ್ಟಿದ್ದಾರೆ. ಗೋ ಆ್ಯಂಡ್ ಚೆಕ್ ಯುವರ್ ದಟ್ ಡಯಾಗ್ರಾಮ್. ಓಕೆ, ಸೊ ಒನ್ ಸೈಡ್ ಇಲ್ಲಿ ಅದನ್ನ ರಫ್ ಆಗಿ ಹಾಕ್ತೀನಿ ನೋಡ್ರಿ, ಯಾವ ರೀತಿ ಆ ಡಯಾಗ್ರಾಮ್ ಬಂದಿದೆ ಅಂತ ಹೇಳಿ. ಸೊ ಒನ್ ಸೈಡ್ ದೇ ಆರ್ ರಿಪ್ರೆಸೆಂಟೆಡ್ ಇನ್ OXS in the years, ಅಲ್ಲಿ ವರ್ಷಗಳನ್ನು ಏನು ಮಾಡಿದ್ದಾರೆ, ರಿಪ್ರೆಸೆಂಟ್ ಮಾಡಿದ್ದಾರೆ. ಇನ್ ದ OY axis they are represented the variables, export and import variables. ಅಲ್ಲಿ ಏನು ಮಾಡಿದ್ದಾರೆ ಅವರು, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ವೇರಿಯೇಬಲ್ಗಳನ್ನು ಏನು ಮಾಡಿದ್ದಾರೆ, ರಿಪ್ರೆಸೆಂಟ್ ಮಾಡಿದ್ದಾರೆ. ಯಾವ ರೀತಿ ಇದೆಯಪ್ಪ ಡಯಾಗ್ರಾಮ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ O axis as well as OY. O axis it will be represented as the years, ವರ್ಷಗಳನ್ನು ಏನು ಮಾಡಿದ್ದಾರೆ ಅವರು, ರಿಪ್ರೆಸೆಂಟ್ ಮಾಡಿದ್ದಾರೆ. ದೇ ಆರ್ ಅಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ವರ್ಷಗಳನ್ನ ಅವ್ರು ತಗೊಂಡಿದ್ದಾರೆ. ಹಿಯರ್ ದೇ ಆರ್ ರಿಪ್ರೆಸೆಂಟ್ ದ ವೇರಿಯೇಬಲ್ಸ್. ಇಲ್ಲಿ ಏನು ಮಾಡಿದ್ದಾರೆ, ಚಲಕಗಳನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ವೇರಿಯೇಬಲ್ಸ್ ದೇರ್, ಒನ್ ಈಸ್ ಅ ಎಕ್ಸ್ಪೋರ್ಟ್ ಆ್ಯಂಡ್ ಒನ್ ಈಸ್ ಅ ಇಂಪೋರ್ಟ್ ದೇರ್. ಅಲ್ಲಿ ಎರಡು ರೀತಿಯ ಚಲಕಗಳನ್ನ ಯಾವ್ದು ಕೊಟ್ಟಿದ್ದಾರಪ್ಪ ಅಂತಂದರೆ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳನ್ನು, ಅಂದರೆ ಆಮದು ಮತ್ತು ರಫ್ತುಗಳನ್ನು ಕೊಟ್ಟಿದ್ದಾರೆ. ಸೊ ಹೈಯೆಸ್ಟ್ ವಿಲ್ ಬಿ ದಿ 27,000 ಏನೋ ಇದೆ, ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 10,000, ಫಾರ್ ಎಕ್ಸಾಂಪಲ್ 2, 4, 6,000, 8,000, 20,000, 15,000, 18,000 ಈ ರೀತಿ ಕೊಟ್ಟಿರುವಂಥದ್ದು. 1993, 95, 2000, 1998 ಆಗಿರ್ಬೋದು, 7 ಆಗಿರ್ಬೋದು. ಲಾಸ್ಟಿಗೆ ಏನು ಮಾಡಿದ್ದಾರೆ, 2003 ಅನ್ನೋ ವೇರಿಯೇಬಲ್ ಅನ್ನು ಅವರು ಕೊಟ್ಟಿರುವಂಥದ್ದು. ಈ ರೀತಿ ಒಂದು ಸೈಡು ಚಲಕಗಳಲ್ಲಿ ಏನು ಮಾಡಿದ್ದಾರೆ ಅವರು, OXS ರೇಖೆ ಮೇಲ್ಗಡೆ ವರ್ಷಗಳನ್ನು ಕೊಟ್ಟಿದ್ದಾರೆ. 1993 ಅಂತ ಬರ್ಕೊಂಡು ಏನೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿ 27 ಹೈಯೆಸ್ಟ್ ಇರುವಂಥದ್ದು. ಎರಡು ವೇರಿಯೇಬಲ್, ಎಕ್ಸ್ಪೋರ್ಟ್ ವ್ಯಾಲ್ಯೂ ಮತ್ತು ಇಂಪೋರ್ಟ್ ವ್ಯಾಲ್ಯೂಗಳು ಇಲ್ಲಿಂದ ಏನೋ ಸ್ಟಾರ್ಟ್ ಆಗಿದಾವೆ, ಅವು ಈ ರೀತಿ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಓಕೆ, ಈ ರೀತಿನೂ ಆಲ್ಮೋಸ್ಟ್ ಬಂದಿದೆ. ಒಂದು ನಿಮಿಷ ತಡ್ರಿ. ಫಾರ್ ಎಕ್ಸಾಂಪಲ್ ಈ ರೀತಿ ಒಂದು ಬಂದಿದೆ. ಇದು ನಿಮ್ಮದು ಇಂಪೋರ್ಟ್ ವ್ಯಾಲ್ಯೂ. ಇಂಪೋರ್ಟ್ ಅಂದರೆ ಆಮದು ಮಾಡ್ಕೊಂಡಿದ್ದು ನೀವು. ಇದನ್ನು ಅವರು ಈ ರೀತಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಹಿಂಗೆ ಚೌಕು ಕಾಣಿಗಳನ್ನು ಕೊಟ್ಟು, ಅಂದರೆ ಆಯಾ ವರ್ಷದಲ್ಲಿ ನಾವು ಇಷ್ಟಿಷ್ಟು ಮಾಡ್ಕೊಂಡಿದ್ವಿ, ಲಾಸ್ಟ್ ಒನ್ ಈ ರೀತಿ ಏನೋ ಕೊಟ್ಟಿದ್ದಾರೆ. ಅಂದರೆ ಈ ಥರ ಬಾಕ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಅದು ನಿಮಗೆ ಐಡೆಂಟಿಫೈ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಬಾಕ್ಸ್ ಥರ ಏನು ಮಾಡಿದ್ದಾರೆ, ರಿಪ್ರೆಸೆಂಟನ್ನು ಮಾಡ್ಕೊಂಡಿರುವಂಥದ್ದು. ನೆಕ್ಸ್ಟು ಎಕ್ಸ್ಪೋರ್ಟ್ ವ್ಯಾಲ್ಯೂ. ನಾ ಹೇಳಿದೆ ಅಲ್ಲಿ ಏನಾಗಿದೆ ಅಂತಂತಂದರೆ, ಎಕ್ಸ್ಪೋರ್ಟ್ ಈಸ್ ಲೆಸ್ಸರ್ ದೆನ್ ದಿ ಇಂಪೋರ್ಟ್ ಆಗಿದೆ. ಅಂದರೆ ನಾವು ಆಮದು ಜಾಸ್ತಿ ಮಾಡ್ಕೊಂಡಿದ್ದೀವಿ
ಬಟ್ ರಫ್ತುವನ್ನು ಏನು ಮಾಡ್ಕೊಂಡಿದ್ದೀವಿ, ಕಡಿಮೆ ಆಗಿದೆ. ಹಾಗಾಗಿ ರಫ್ತುಗಿಂತ ಆಮದು ಏನಾಗಿದೆ ಅಲ್ಲಿ ಜಾಸ್ತಿ ಆಗಿದೆ. ಅಥವಾ ಇಂಪೋರ್ಟ್ ಈಸ್ ಗ್ರೇಟರ್ ದನ್ ಎಕ್ಸ್ಪೋರ್ಟ್ ಅಂದ್ರೂ ಕೂಡ ನೀವು ಹೇಳ್ಬೋದು. ಇದ್ರ ಕೆಳಗಡೆ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಕರ್ವ್, ಅದನ್ನು ಡಾಟೆಡ್ ಲೈನಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅವರು. ಇಲ್ಲಿ ಬಂದಿದೆ, ಬಟ್ ಇಲ್ಲಿ ಬಂದು ಹಿಂಗೆ ಕೆಳಗಿಳಿದಿದೆ, ಅಂದರೆ ಕಡಿಮೆ ಆಗಿಬಿಟ್ಟಿದೆ ನಮ್ಮ ಎಕ್ಸ್ಪೋರ್ಟು. ಹಿಂಗೆ ಕಡಿಮೆ ಆಗಿ ಇದನ್ನೇನಂತ ಕರಿಬೋದು ರೀ, ಎಕ್ಸ್ಪೋರ್ಟ್ ಅಂತ ಕರಿಬೋದು, ಅಂದರೆ ರಫ್ತು ಅಂತ ನಾವು ಕರಿಬೋದು. ಈ ಲೈನ್ಗೆ ಇದನ್ನು ಕಂಪೇರ್ ಮಾಡಿದಾಗ ಇಲ್ಲಿ ಓಕೆ ಸ್ವಲ್ಪ ಕಡಿಮೆ ಇತ್ತು, ಓಕೆ. ಬಟ್ ಇಲ್ಲೇನಾಗಿದೆ, ನಮ್ಮ ಇಂಪೋರ್ಟ್ಗಿಂತ ಎಕ್ಸ್ಪೋರ್ಟ್ ಏನಾಗಿದೆ, ಕಡಿಮೆ ಆಗಿರುವಂಥದ್ದು. ಇಷ್ಟು ಡಿಸ್ಟೆನ್ಸ್ ನಮ್ಗೆ ಏನು ಮಾಡ್ತಿದೆ, ತೋರಿಸ್ಕೊಡ್ತಾ ಇದೆ. ಯಾವಾಗಲೂ ಏನಾಗಿರಬೇಕು, ಎಕ್ಸ್ಪೋರ್ಟು ಇಂಪೋರ್ಟ್ಗಿಂತ ಏನಾಗಿರ್ಬೇಕು ರೀ, ಜಾಸ್ತಿ ಇರಬೇಕು. ಅವಾಗ ನಮಗೇನಾಗುತ್ತೆ, ಪ್ರಾಫಿಟ್ ಆಗುತ್ತೆ, ಲಾಭ ಆಗುವಂಥದ್ದು. ಒಂದು ವೇಳೆ ಎಕ್ಸ್ಪೋರ್ಟ್ ಏನಾದರೂ ಇಂಪೋರ್ಟ್ಗಿಂತ ಕಡಿಮೆ ಇತ್ತು ಅಂತಂತಂದರೆ ಅವಾಗ ಏನಾಗುತ್ತೆ, ನಾವು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳನ್ನು ನೋಟೇಷನಲ್ಲಿ ತೋರಿಸೋದಾದರೆ ಎಕ್ಸ್ಪೋರ್ಟ್ ಈಸ್ ಡಿನೋಟೆಡ್ ಬೈ ಎಕ್ಸ್, ಓಕೆ. Import is denoted by M. If X is greater than M is called as a profit. If X is lesser than M it is called as a loss. ಬಟ್ ಆ ಡಯಾಗ್ರಾಮಲ್ಲಿ ಏನು ಮಾಡಿದ್ದಾರೆ ಅವರು, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳನ್ನು ಎರಡೂ ಕೂಡ ತೋರಿಸಿದ್ದಾರೆ. ಅಲ್ಲಿ ಇಂಪೋರ್ಟ್ಗಿಂತ ಎಕ್ಸ್ಪೋರ್ಟ್ ಏನಾಗಿದೆ, ಲೆಸ್ ಆಗಿದೆ. ಇಟ್ ಮೀನ್ಸ್ ಎಕ್ಸ್ಪೋರ್ಟ್ ಈಸ್ ಲೆಸ್ಸರ್ ದ್ಯಾನ್ ಇಂಪೋರ್ಟ್ ಈಸ್ ಡಿನೋಟೆಡ್ ಎಸ್ ಅ ಲಾಸ್. ಅದನ್ನ ಏನಂತ ಕರಿತಾ ಇದೀವಿ ನಾವು, ನಷ್ಟ ಅಂತ ಕರಿತಾ ಇದೀವಿ. ಕರೆಕ್ಟಾಗಿ ಹೋಗಿ ಒಂದ್ಸಾರಿ NCERT ಟೆಕ್ಸ್ಟ್ ಬುಕ್ಕನ್ನು ನೋಡಿ ಅಲ್ಲಿ ನಿಮ್ಗೆ ಏನಾಗುವಂಥದ್ದು ಗೊತ್ತಾಗುವಂಥದ್ದು. ಬಟ್ ಇದೇ ಮೆಥಡನ್ನು ಅವರು ಯೂಸ್ ಮಾಡಿರ್ತಾರೆ. ಇಯರ್ ಹಾಕ್ಕೊಳ್ತಾರೆ, ಈ ಕಡೆ ವ್ಯಾಲ್ಯೂಸ್ಗಳನ್ನ ಹಾಕೋತಾರೆ, ಎರಡೂ ಡೇಟಾಗಳನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಅವಾಗ ನಿಮ್ಗೆ ಈ ರೀತಿಯಾದ ಒಂದು ಡಯಾಗ್ರಾಮು ದೊರೆಯುವಂಥದ್ದು. ಈಸ್ ಎ ಕ್ಲಿಯರ್? ಹಿಯರ್ ದ 4th ಚಾಪ್ಟರ್ ವಿಲ್ ಬಿ ದಿ ಓವರ್. ಇಲ್ಲಿಗೆ ನಾವೇನು ಮಾಡ್ತಾ ಇದ್ವಿ, 4ನೇ ಅಧ್ಯಾಯವನ್ನು ಏನು ಮಾಡ್ತಾ ಇದ್ದೀವಿ, ಮುಗಿಸ್ತಾ ಇದ್ದೀವಿ. ಇನ್ ದ ಟುಮಾರೋ ಕ್ಲಾಸಸ್ ಡೇ 27 ಆಯಿತು, 29 ಇಂದ ಏನು ಮಾಡುವಂಥದ್ದು, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಕೇಂದ್ರೀಯ ಪ್ರವೃತ್ತಿಗಳಂತ ಬರ್ತವೆ. ಬರೀ ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ. ಇಲ್ಲಿಂದ ನಿಮಗೆ ಕ್ಯಾಲ್ಕುಲೇಷನ್ ಪಾರ್ಟ್ ಏನಾಗುವಂಥದ್ದು ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿವರೆಗೂ ನಾವು ಥಿಯರಿಯನ್ನು ನೋಡಿದ್ದೀವಿ, ಡಯಾಗ್ರಾಮ್ಸ್ ಆಗಿರ್ಬೋದು, ಥಿಯರಿಗಳನ್ನು ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಏನಿರೋದಿಲ್ಲ, ಥಿಯರಿ ಕೂಡ ಸ್ವಲ್ಪ ಇರುತ್ತೆ, ಡಯಾಗ್ರಾಮ್ಸ್ ಇರೋದಿಲ್ಲ. ಓನ್ಲಿ ವಿ ಆರ್ ಗೋ ಫಾರ್ ದ ಕ್ಯಾಲ್ಕುಲೇಷನ್ ಪಾರ್ಟ್. ಕೇವಲ ಕ್ಯಾಲ್ಕುಲೇಷನ್ ಪಾರ್ಟನ್ನು ಏನು ಮಾಡುವಂಥದ್ದು. ಟಿಲ್ ದೆನ್ ರೀಡ್ ವೆಲ್. ಆ್ಯಂಡ್ ಒನ್ ಮೋರ್, ಮೆನಿ ಪೀಪಲ್ ಆರ್ ಸ್ಟಿಲ್ ದೇ ಆರ್ ಇನ್ ಕನ್ಫ್ಯೂಸ್, ವಿ ಆರ್ ಕನ್ನಡ ಮೀಡಿಯಮ್ ಆರ್ ಇಂಗ್ಲೀಷ್ ಮೀಡಿಯಮ್. ಅನೇಕ ಜನರಿಗೆ ಇವಾಗಲೂ ಕೂಡ ಕನ್ಫ್ಯೂಷನ್ ಇದೆ, ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತ ಹೇಳಿ. ವಿಡಿಯೋಸ್ಗಳು ಎರಡೂ ಲ್ಯಾಂಗ್ವೇಜಲ್ಲಿ ಬರ್ತದೆ, ಎಸ್ಪೆಷಲಿ ಬಿಸ್ನೆಸ್ ಸ್ಟಡಿ ಆಸ್ ವೆಲ್ ಆಸ್ ದ ಎಕನಾಮಿಕ್ಸ್. ವಿ ಆರ್ ಫಾಲೋ ದ ಬೋತ್ ದ ಮೀಡಿಯಮ್ಸ್. ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ, ಇಂಗ್ಲೀಷಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಮ್ ವಿಲ್ ಟೇಕ್ ಇಂಗ್ಲೀಷ್ ಮೀಡಿಯಮ್, ಇಂಗ್ಲೀಷನ್ನು ತಗೊಳ್ತಾ ಇದ್ದಾರೆ, ಕನ್ನಡದಲ್ಲಿ ಬರ್ಕೋತಾ ಇದ್ದಾರೆ. ಬಟ್ ಸ್ಟಿಲ್ ಮೆನಿ ಪೀಪಲ್ ಆರ್ ಕನ್ಫ್ಯೂಸ್, ಯಾವ ಮೀಡಿಯಮ್, ದಿಸ್ ಇಸ್ ದ ರೈಟ್ ಟೈಮ್. ಆ್ಯಂಡ್ ಅದನ್ನು ಒಂದು ಸಾರಿ ನೀವು ತೊಗೊಂಡ್ರೆ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಟ್ ಇವಾಗ ನೀವು ಚೇಂಜ್ ಮಾಡಬಹುದು. ಓಕೆ, ಇವಾಗಲೇ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಲಿಯರಾಗಿ ಯಾವ ಮೀಡಿಯಮಲ್ಲಿ ಮಾಡಬೇಕು ಅನ್ನೋದನ್ನು ತಗೊಳ್ರಿ. ಇಂಗ್ಲೀಷ್ ಮೀಡಿಯಮ್ ಮಾಡ್ತಾ ಇದ್ರೆ ಇಂಗ್ಲೀಷ್ ಮೀಡಿಯಮನ್ನೇ ಫಾಲೋ ಮಾಡಿರಿ, ಕನ್ನಡದಲ್ಲಿ ಬರೀತಾ ಇದ್ರೆ ಕನ್ನಡವನ್ನೇ ಫಾಲೋ ಮಾಡಿ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಎರಡು ಸಬ್ಜೆಕ್ಟ್ಗಳು ನಿಮ್ಗೆ ಬರುವಂಥದ್ದು, ಕನ್ನಡ ಎಕನಾಮಿಕ್ಸ್ ಆಸ್ ವೆಲ್ ಬಿಸ್ನೆಸ್. ಇವು ಮಾತ್ರ ನಿಮಗೆ ಎರಡು ಮೀಡಿಯಮಲ್ಲಿ, ಸ್ಟ್ಯಾಟಿಸ್ಟಿಕ್ ಆಸ್ ವೆಲ್ ಆಸ್ ದ ಅಕೌಂಟೆನ್ಸಿ, ದೆರ್ ಇಸ್ ನೋ ಆಪ್ಷನ್ ಫಾರ್ ದಿ ಕನ್ನಡ. ಅದನ್ನು ಇಂಗ್ಲೀಷಲ್ಲಿ ಬರೀಬೇಕು, ಬರದೇ ಬರೀತೀರಾ. ಬಟ್ ಫಾರ್ ದೀಸ್ 2 ಪೇಪರ್, ಈ 2 ಪೇಪರಿಂದ ಡಿಸೈಡ್ ಆಗುತ್ತೆ ಇವರು ಇಂಗ್ಲೀಷ್ ಮೀಡಿಯಮ್ ಆರ್ ಕನ್ನಡ ಮೀಡಿಯಮ್. ಕನ್ನಡದಲ್ಲಿ ನಿಮ್ಮ ಕಂಫರ್ಟೆನ್ಸ್ ಇದ್ದರೆ ಕನ್ನಡ ಮೀಡಿಯಮನ್ನೇ ಫಾಲೋ ಮಾಡಿ. ನೀವು ಒಂದು ವೇಳೆ ಅಪ್ಲಿಕೇಶನಲ್ಲಿ ಇಂಗ್ಲೀಷ್ ಹಾಕಿದ್ರು ಕೂಡ ಅದನ್ನು ಚೇಂಜ್ ಮಾಡಬಹುದು. ಇಫ್ ಇಂಗ್ಲೀಷ್ ವಿಲ್ ಬಿ ಡಿಫಿಕಲ್ಟ್, ನಿಮ್ಗೆ ಇಂಗ್ಲೀಷ್ ಡಿಫಿಕಲ್ಟ್ ಆಗ್ತಾ ಇದ್ರೆ ಕನ್ನಡದಲ್ಲಿ ಮಾಡಬಹುದು, ಇಲ್ಲಿ ಇಂಗ್ಲೀಷ್ ಬರ್ಸಿದ್ರೆ ಬಂದು ಅದನ್ನು ಕನ್ನಡಕ್ಕೆ ನೀವೇನು ಮಾಡ್ಬೋದು, ಚೇಂಜಸ್ ಮಾಡ್ಕೋಬಹುದು. ಡಿಸೈಡ್, ಓಕೆ, ವೆರಿ ಫಾಸ್ಟ್. ಅದನ್ನು ಆದಷ್ಟು ಬೇಗ ನೀವೇನು ಮಾಡಿ ಡಿಸೈಡ್ ಬಂದು ಕಾಲೇಜ್ಗೆ ಹೋಗಿ ಏನು ಮಾಡಬೇಕು, ಅದನ್ನು ಚೇಂಜ್ ಮಾಡಿಸುವಂಥದ್ದು. ಓಕೆ, ಟಿಲ್ ದೆನ್ ರೀಡ್ ವೆಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.